ನಮಸ್ಕಾರ ಎಲ್ರಿಗೂ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ 8 ನೋಡಿ ಫ್ರೆಂಡ್ಸ್. ಇವತ್ತಿನದ್ರಲ್ಲಿ ನಾನು ನಿಮಗೆ ಪೈಪಿಂಗಲ್ಲಿ ಎಷ್ಟು ಕನ್ಫ್ಯೂಷನ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಲು ಅರ್ಧ ಕಲ್ತಿರೋರಿಗೆ ಜಾಸ್ತಿ ನಮಗೆ ಟಫ್ ಅನಿಸೋದೆ ಪೈಪಿಂಗು. ಅದೇ ಪೈಪಿಂಗ್ನ ನಾವು ಯಾವ ರೀತಿ ಈಸಿ ಮೆಥಡಲ್ಲಿ ಕಲಿಬೋದು ಅದನ್ನು ನಾವು ಫ್ರೀಯಾಗಿ ತುಂಬ ಜನ ಏನು ಮಾಡಿಬಿಡ್ತಾರೆ, ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಪೈಪಿಂಗ್ ಅಂದಿದ ತಕ್ಷಣವೇ ಅಯ್ಯೋ ನನಗಿದು ಬರಲ್ಲ ಅನ್ನೋ ರೀತಿ. ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ ಅಲ್ಲ, ತುಂಬ ಪೈಪಿಂಗಲ್ಲೇ ಅವರು ಸ್ಲೋ ಆಗಿಬಿಡ್ತಾರೆ. ಹಾಗಾಗಿ ನಾವು ಅದನ್ನು ಫ್ರೀಯಾಗಿ ನೀಟಾಗಿ ಯಾವ ರೀತಿಯಾಗಿ ಕಲಿಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ತುಂಬ ಜನ ಲೈಕ್ ಮಾಡ್ತಾಯಿಲ್ಲ. ನೀವು ಲೈಕ್ ಮಾಡೋದ್ರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಇದು ನನ್ನ ವಿಡಿಯೋ ಇವ್ರಿಗೆ ಹೆಲ್ಪ್ ಆಗ್ತಿದೆಯಪ್ಪ, ಇವರು ಕೂಡ ಈ ವಿಡಿಯೋದಿಂದ ಕಲಿತಾ ಇದ್ದಾರೆ ಅನ್ನೋದು ಕೂಡ ನನಗೂ ಗೊತ್ತಾಗಬೇಕಲ್ವ. ಸೊ ಹಾಗಾಗಿ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಈಗ ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇರೋದೇನೆಂದರೆ ಪೈಪಿಂಗ್ನ ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ, ಆಗ ನಿಮಗೆ ಖಂಡಿತ ನೀಟಾಗಿ ಅರ್ಥ ಆಗುತ್ತೆ ನಾನು ಹೇಳೋದು. 3 ಥರ ಹೇಳ್ಕೊಡ್ತಾ ಇದ್ದೀನಿ. 3 ಮೆಥಡಲ್ಲಿ ನಾವು ಪೈಪಿಂಗ್ನ ಮಾಡ್ಬೋದು. ಅದು ಯಾವ್ಯಾವ ಥರ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ನಾನು ಮೊದಲಿಗೆ ಒಂದು ಸ್ಕ್ವಯರ್ ಬಟ್ಟೆ ತೊಗೊಂಡಿದ್ದೀನಿ. ಒಂದು ಸುತ್ತು ಒಂದು 15 ಇಂಚಿರೋ ಹಾಗೆ ಒಂದು ಸ್ಕ್ವಯರ್ ಪೀಸ್ನ ತೊಗೊಂಡಿದ್ದೀನಿ ನಾನು. ನೋಡಿ, ಇದು ವೈಟು ಸರಿಯಾಗಿ ಕಾಣಿಸೋದಿಲ್ಲ. ನೋಡಿ ಫ್ರೆಂಡ್ಸ್, ಇದನ್ನು ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದು, ಫೋಲ್ಡಿಂಗ್ ಇರೋದು ನನ್ನ ಕಡೆ ಇದೆ ನೋಡಿ. ಅದು ಓಪನ್ ಇರೋದು ನನಗೆ ಆಪೋಸಿಟ್ ಇದೆ. ಈಗ ನಾನು ಇದನ್ನು 3 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 3 ಇಂಚಿಗೆ ಅಗಲ ಬಂದು 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಹಾಗೆಯೇ ಇದರದ್ದು ಉದ್ದ ಬಂದು 9 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಅದೇ ಸೇಮ್ 3 ಇಂಚನ್ನ ಇಲ್ಲೂ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ ಇದನ್ನು ಒಂದು ಸ್ಕ್ವೇರ್ ಶೇಪಲ್ಲಿ ಹಾಕ್ಕೊಳ್ಳೋಣ. ತುಂಬಾ ಈಸಿ ಇದೆ, ಯಾರು ಪೈಪಿಂಗ್ ಟಫ್ ಅಂತ ಹೇಳೋ ಹಾಗೆ ಇಲ್ಲ. ನಾನು 3 ಮೆಥಡಲ್ಲಿ ಹೇಳ್ಕೊಡ್ತೀನಿ. ಒಂದು ಬ್ಲೌಸ್ಗೆ ನಾವು 3 ಮೆಥಡಲ್ಲಿ ಪೈಪಿಂಗ್ನ ಮಾಡ್ಬೋದು. ತುಂಬಾ ಈಸಿ ಇದೆ. ಫ್ರೀಯಾಗಿ ನೀವು ಇದು ಮಾಡ್ಕೋಬೇಕಾಗುತ್ತೆ. ಫ್ರೀ ಅಂದರೆ ಮೈಂಡ್ ಜಾಸ್ತಿ ಟೆನ್ಷನ್ ಕೊಡಬೇಡಿ ಪೈಪಿಂಗಲ್ಲಿ. ನೋಡಿ, ಇದನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇದನ್ನು ಒಂದು ರೌಂಡ್ ಶೇಪಲ್ಲಿ ಈ ಥರ ಡ್ರಾ ಮಾಡ್ಕೊತಾ ಇದ್ದೀನಿ. ಈ ಸ್ಕೇಲ್ನ ನೀವು ಬಿಗಿನರ್ಸ್ ಆಗಿದ್ದರೆ ಯೂಸ್ ಮಾಡಿ. ಆಮೇಲೆ ರೂಢಿ ಆಗ್ತಾ ನಮಗೆ ರೌಂಡ್ ಅನ್ನೋದು ಹಾಕೋಕ್ಕೆ ಬರುತ್ತೆ. ಅಲ್ಲಿವರೆಗೂ ಆದ್ರೂ ನೀವು ಈ ರೀತಿಯಾಗಿ ಈ ಸ್ಕೇಲ್ ಬಳಸಿ ರೌಂಡ್ ಹಾಕೋದನ್ನು ಕಲೀರಿ. ಈ ರೌಂಡು ನಾವು ಕಟ್ ಮಾಡಬೇಕಾದ್ರೆ ಯಾವಾಗೂ ಅಷ್ಟೇ ಸ್ಟಾರ್ಟಿಂಗ್ ಏನಿದೆ ಈ ಸಿಸರ್ನ ನೋಡಿ ಈ ರೀತಿ ಅಗಲವಾಗಿ ಓಪನ್ ಮಾಡ್ಕೋಬೇಕು. ದೊಡ್ಡದಾಗಿ ತೆಗಿಬೇಕು. ಇದನ್ನು ಇಷ್ಟೇ ತೆಗಿಯೋದೇನು ಬೇಡ, ಒಂದು ಸ್ವಲ್ಪ ದೊಡ್ಡದಾಗಿ ತೆಗೀರಿ. ದೊಡ್ಡದಾಗಿ ತೆಗೆದು ಈ ಮಾರ್ಕ್ ಏನಿದೆ ಈ ಕರೆಕ್ಟಾಗಿ ಇಲ್ಲಿ ಬರೋ ಹಾಗೆ ನೋಡಿ, ಇಲ್ಲಿವರೆಗೂ ಈ ಥರ ಬಂತಲ್ಲ, ಫುಲ್ಲು ಈ ಸಿಸರ್ನ ಕ್ಲೋಸ್ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಹಾಗೆ ಕಂಟಿನ್ಯೂ ಆಗಬೇಕು. ಇವಾಗಿಂದ ಈ ಥರ ಚಿಕ್ಕದಾಗಿ ಈ ರೀತಿ ಮಾಡ್ಕೊಂಡು ಹೋದಾಗ ರೌಂಡ್ ಶೇಪ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲೂ ಶೇಪು ಹಾಳಾಗೋದಿಲ್ಲ, ರೌಂಡು ನೀಟಾಗಿ ಬರುತ್ತೆ. ರೌಂಡು ಒಂದು ಬ್ಲೌಸ್ಗೆ ರೌಂಡ್ ನೆಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೇ ನೀವು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೌಂಡ್ ಶೇಪ್ ಬಂದಿದೆ ಅಂತ. ಈ ರೀತಿಯಾಗಿ ರೌಂಡನ್ನ ಕಟ್ ಮಾಡ್ಕೋಬೇಕು. ಇದಕ್ಕೆ ನಾವೀಗ ಪೈಪಿಂಗ್ನ ಮಾಡ್ಕೋಬೇಕಾಗತ್ತೆ. ಪೈಪಿಂಗು ನಾನಿಲ್ಲಿ ಬೇರೆ ಕಲರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ ಕ್ರಾಸ್ ಆಗಿರಬೇಕು. ಈ ರೀತಿ ನಾವು ಹಿಂಗೆ ಎಳೆದಾಗ ಈ ರೀತಿ ಕ್ರಾಸ್ ಆಗಿರಬೇಕು. ಈ ಕಡೆ ನೋಡಿ ಸ್ಟ್ರೈಟ್ ಆಗಿದೆ, ನಾವು ಎಷ್ಟು ಎಳೆದ್ರೂ ಏನೂ ಆಗಲ್ಲ. ಈ ಕಡೆ ಏನಿದೆ ಕ್ರಾಸ್ ಆಗಿದೆ. ಈ ರೀತಿ ಎಳೆದಾಗ ನಮಗೆ ಕ್ರಾಸ್ ಆಗಿ ಬಂತು ಅಂದರೆ ಅದು ಪೈಪಿಂಗು ಕರೆಕ್ಟಾಗಿ ಬರುತ್ತೆ. ಆಮೇಲೆ 1/4 ಇಂಚ್ ಮಾರ್ಜಿನ್ನ ನೀವು ತೊಗೋಬೇಕಾಗತ್ತೆ. ನಾನು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. 1/4 ಇಂಚು ನೋಡಿ, ಇದೇನಿದೆ ಒಂದಾಯಿತು. 1.1 1/4 ಈ ಮಿಡ್ಲಲ್ಲಿ ಏನು ಲೈನ್ ಇದೆ ಇದಕ್ಕೆ ನೀವು ತೊಗೋಬೇಕಾಗತ್ತೆ. 1/4 ಇಂಚು ನಾವು ಬ್ಲೌಸಿಗೆ ಪೈಪಿಂಗ್ ಮಾಡಬೇಕಾದ್ರೆ ಕರೆಕ್ಟ್ ಮೆಥಡ್ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್. ನೀವೇನು ಮಾಡಿ, ಈಗ ನಾನು ಯಾವ ರೀತಿ ಮಾರ್ಕ್ ಹಾಕಿದ್ದೀನಿ ಕಾಣಿಸ್ತಾ ಇದೆಯಾ,
ಇದೇ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಒಂದು ಸ್ಕೇಲ್ ತಗೊಂಡು ಈ ರೀತಿ ಲೈನ್ನ ಹಾಕ್ಕೋಬೇಕಾಗತ್ತೆ. ನಾವು ಸ್ಕೇಲಲ್ಲಿ ಹಾಕಬೇಕಾದ್ರೆ ಸ್ಕೇಲ್ನ ನೀಟಾಗಿ ಗ್ರಿಪ್ಪಾಗಿ ಇಟ್ಕೋಬೇಕು. ಯಾಕೆಂದರೆ ನಾವು ಬಟ್ಟೆ ಕ್ರಾಸ್ ತೊಗೊಂಡಿರ್ತೀವಲ್ಲ, ತುಂಬಾ ಅದು ಏನಾಗ್ತಾ ಇರುತ್ತೆ, ಈ ಥರ ಎಲ್ಲ ಕುಟ್ರಿ ಬಂದುಬಿಡುತ್ತೆ. ಹಾಗಾಗಿ ಸ್ಕೇಲ್ನ ಸುಮ್ಮನೆ ನೀವೆಲ್ಲೋ ಒಂದು ಕಡೆ ಸ್ಕೇಲ್ನ ನಾವು ಸ್ಕೇಲ್ ಹಿಡಿಯೋ ಮೆಥಡ್ ಕೂಡ ನೀವು ಕಲಿಬೇಕಾಗತ್ತೆ. ಈಗ ನಾವಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀವಿ ಅಂದಾಗ ಇಲ್ಲೆಲ್ಲೋ ಹಿಡಿಯೋದು, ಇಲ್ಲಾಂದರೆ ಸುಮ್ಮನೆ ಒಂದು ಬೆರಳು ಹಿಡಿಯೋದು ಮಾಡೋ ಹಾಗಿಲ್ಲ. ಕರೆಕ್ಟಾಗಿ ನೋಡಿ ಈ ರೀತಿ ಗ್ರಿಪ್ಪಾಗಿ ಸ್ಕೇಲ್ನ ಹಿಡ್ಕೋಬೇಕಾಗತ್ತೆ. ಆಗ ಮಾರ್ಕ್ ಕರೆಕ್ಟಾಗಿ ಬರುತ್ತೆ, ಎಲ್ಲೂ ನಮಗೆ ಮಾರ್ಕ್ ಚೇಂಜ್ ಆಗೋದಿಲ್ಲ. ನೋಡಿ ಇದೇ ಕರೆಕ್ಟಾಗಿ ಇದೇ ಮೆಥಡಲ್ಲಿ ನೀವು ಒಂದು 2-3 ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಪೈಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೀವು ಈ ಪೈಪಿಂಗ್ನ ನೀಟಾಗಿ ಕಲ್ತ್ರಿ ಅಂದರೆ ಆಲ್ಮೋಸ್ಟು ಬ್ಲೌಸ್ನ ಕಲ್ತಿದ್ದೀರಾ ಅಂತಲೇ ತಿಳ್ಕೊಬೋದು ನಾವು. ನೋಡಿ ಇದು ಸ್ಟ್ರೈಟ್ ಆಗಿರುವಂಥದ್ದು. ಇದನ್ನು ಕೂಡ ನಾನು ಇದನ್ನು 1/4 ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ 1/4 ಇಂಚ್. ಇದು ಕೂಡ ನೀವು ಅಲ್ಲಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬ ಲೇಟ್ ಆಗುತ್ತೆ ಅಂತ ನಾನು ಹಾಗೆಯೇ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲಿ ನೋಡಿದ್ರೂ ನಮಗೆ 1/4 ಇಂಚ್ ಇರಬೇಕದು. ಕಣ್ಣು ಅಳತೆ ಕಲಿಬೇಕು ನಾವು ಫಸ್ಟು. ಟೇಪು ಇಲ್ಲ ಅಂದ್ರೂ ಕಣ್ಣು ಅಳತೆಯಿಂದನೇ ನಾವು ಕಲಿಬೇಕು. ಕಣ್ಣು ಅಳತೆ ಅಂದರೆ ಏನು, ಈಗ ನಮಗೆ ಇದು ಕಣ್ಣಲ್ಲಿ ಗೊತ್ತಾಗ್ಬಿಡ್ಬೇಕು, ಇದು ಒಂದು ಸ್ವಲ್ಪ ಜಾಸ್ತಿ ಇದೆ, ಈ ಕಡೆ ಒಂದು ಸ್ವಲ್ಪ ಇದು ಚಿಕ್ಕದಾಗಿದೆ. ಕಣ್ಣು ಅಳತೆ ಕಲಿತ್ರೆ ಅಂದ್ರೇನು ಸಡನ್ನಾಗಿ ಈಗಲೇ ಗೊತ್ತಾಗಲ್ಲ. ಮುಂದಕ್ಕೆ ನೀವು ಕಲಿತಾ ಆಗ್ತಾ ರೂಢಿ ಆಗ್ತಾ ಖಂಡಿತ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಇದೊಂದು ಸ್ವಲ್ಪ ಕಡಿಮೆ ಇದೆ, ಇದೊಂದು ಸ್ವಲ್ಪ ಜಾಸ್ತಿ ಇದೆ ಅನ್ನೋದು. ನೋಡಿ ನಾನು ಈ ಥರ ಎಲ್ಲ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಈಸಿಯಾಗಿ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬ ಹತ್ತಿರದಿಂದ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ನಾನು ತುಂಬ ಹತ್ತಿರದಿಂದ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ತುಂಬ ಈಸಿಯಾಗಿ ಕಲಿಬೋದು ನೀವು. ಈ ರೀತಿ ನೀವು ಎಷ್ಟು ಪೀಸ್ ಆದ್ರೂ ಕಟ್ ಮಾಡ್ಕೋಬೋದು. ನಮ್ಮದು ವಿಡ್ತು ಲೆಂತು ಎಷ್ಟು ತೊಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನಾನು ಸದ್ಯಕ್ಕೆ ಇದು 2 ಇಂಚ್ 2 ಪೀಸ್ನ ತೊಗೊಂಡಿದ್ದೀನಿ. 2 ಪೀಸನ್ನ ನಾವೇನು ತೊಗೊಂಡಿರ್ತೀವಿ ಈ ರೀತಿ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಇದು 2 ಏನಿದೆ ಕರೆಕ್ಟಾಗಿರಬೇಕು. ಇದು 2 ಪೀಸು ಕರೆಕ್ಟಾಗಿರಬೇಕು. ಈ ಕಡೆ ಸೈಡ್ ಈ ವಿಡ್ತೇನಿದೆ ಇದು ಕೂಡ ಕರೆಕ್ಟಾಗಿರಬೇಕು. ನೋಡಿ ಒಂದ್ರ ಮೇಲೆ ಒಂದು ಹಾಕಿದ್ದೀನಿ ನಾನು. ನಿಮ್ಮದೇನಾದರೂ ಇದು ಒಂಚೂರು ಹೆಚ್ಚು ಕಡಿಮೆ ಇತ್ತಂದರೂ ಒಂದ್ರ ಮೇಲೆ ಒಂದು ಈ ರೀತಿ ಹಾಕ್ಕೊಂಡು ಅದನ್ನು ಒಂದು ಸಲ ನೀವು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ನೋಡಿ 2 ಕರೆಕ್ಟಾಗಿದೆ. ಈಗ ಇದನ್ನು ನಾವೇನು ಮಾಡಬೇಕು, ಈ ರೀತಿಯಾಗಿ ಇಂಟು ಟೈಪ್ ಹಾಕ್ಕೋಬೇಕು. ಇದನ್ನು ನೋಡಿ ಈ ರೀತಿಯಾಗಿ ಹಾಕ್ಕೋಬೇಕು. ಈ ರೀತಿ ಇದನ್ನು ನಾವು ಇಲ್ಲಿ ಹಾಕ್ಕೊಂಡಿರ್ತೀವಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಪೈಪಿಂಗಲ್ಲಿ ನಾವು ಜಾಯಿಂಟ್ ಮಾಡಿರೋ ಕಡೆನೇ ತುಂಬಾ ಪೈಪಿಂಗು ಸ್ವಲ್ಪ ಕೆಟ್ಟೋಗ್ಬಿಡುತ್ತೆ, ಸರಿಯಾಗಿ ಬರೋದಿಲ್ಲ ಅಲ್ಲಿ. ಅದಕ್ಕೆ ಕಾರಣ ಏನು ಅಂದರೆ ಈ ಪೈಪಿಂಗ್ ಪೀಸ್ನ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ಕೊತೀವಿ ಅನ್ನೋದು ಬೇಸಿಕ್ಕು. ನಾವು ಕರೆಕ್ಟಾಗಿ ಇದನ್ನು ಅಟ್ಯಾಚ್ ಮಾಡ್ಕೊಂಡ್ವಿ ಅಂದರೆ ಮುಂದೆ ನಾವು ಸ್ಟಿಚ್ ಮಾಡುವಾಗ ಪೈಪಿಂಗ್ ಯಾವ ಕಾರಣಕ್ಕೂ ಕೆಡೋದಿಲ್ಲ, ಅದು ಕರೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿ ಒಂದು ಪಾಯಿಂಟಷ್ಟು ನಾನು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟಿದ್ದೀನಿ ನೋಡಿ ಇಲ್ಲಿ. ಅದೇ ರೀತಿಯಾಗಿ ಈ ಮೇಲೆ ಇರೋ ಪೀಸ್ನ ಈ ಕಡೆಗೂ ಕೂಡ ಬಿಟ್ಟಿದ್ದೀನಿ ನಾನು. ಅದೇ ರೀತಿ ಬಿಡಬೇಕು ನೀವು. ಎರಡನ್ನೂ ಒಂದೇ ಸಮ ಇಟ್ಕೊಳ್ಬಾರ್ದು. ಆ ಕಡೆ ಈ ಕಡೆ ಎಷ್ಟು ಬಿಟ್ಟಿರ್ತೀವೋ ಸೇಮ್ ಅದೇ ಬಿಡ್ತು ಈ ಕಡೆನೂ ಬಿಡಬೇಕಾಗತ್ತೆ. ನೋಡಿ ನಂತರ ಇದು 2 ಕರೆಕ್ಟು ಈಕ್ವಲ್ ಇರಬೇಕು. ಒಂದು ಹೆಚ್ಚು ಕಡಿಮೆ ಇರುವಾಗಿಲ್ಲ, ಒಂದು ಪೀಸ್ ಮುಂದೆ ಒಂದು ಪೀಸ್ ಹಿಂದೆ ಆ ರೀತಿ ಹೋಗುವಾಗಿಲ್ಲ. ಇದು ಕೂಡ 2 ಕರೆಕ್ಟಾಗಿರಬೇಕು. ಇಲ್ಲಿ 2 ಒಂದೇ ಅಳತೆಗೆ ಮಾರ್ಜಿನ್ಗೆ ಬಿಟ್ಟಿರಬೇಕು. ಈಗ ನಾವೇನು ಮಾಡೋಣ, ಇದನ್ನು ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದನ್ನು ಈ ಪೈಪಿಂಗ್ನ ನಾವು ಸ್ಟಾರ್ಟಿಂಗಲ್ಲಿ ಏನು ಕರೆಕ್ಟಾಗಿ ಮಾಡಿದ್ವಿ ಅಂದರೆ ಮುಂದೆ ನಮ್ಮ ಪೈಪಿಂಗ್ ಯಾವುದೇ ರೀತಿ ಇದಾಗಲ್ಲ. ನೋಡಿ ನಾವು ಒಂದಕ್ಕೊಂದು ಪೀಸು ಜಾಯಿಂಟ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸ್ಬೇಕದು. ಇಷ್ಟು ಪರ್ಫೆಕ್ಟಾಗಿ ಬಂದರೆ ಮಾತ್ರ ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವೇನಾದರೂ ಇಲ್ಲಿ ಅಟ್ಯಾಚ್ ಮಾಡುವಾಗ ರಾಂಗ್ ಮಾಡಿದ್ರಿ ಅಂದರೆ
ತುಂಬಾ ಪೈಪಿಂಗು ನೀವು ತುಂಬ ಸಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದು ಕೂಡ ಸರಿಯಾಗಿ ಒಂದು ಸಲ ಈ ಥರ ಜೈಂಟ್ ಇರೋ ಕಡೆ ಆಲ್ಮೋಸ್ಟ್ ಆಲು ಬಿಗಿನರ್ಸ್ಗೆ ಒಂಚೂರು ನೀಟಾಗಿ ಬರೋದಿಲ್ಲ. ಅದಾಗಬಾರ್ದು ಅಂದರೆ ಇದನ್ನು ಸ್ಟೆಪ್ 1 ಇದನ್ನು ಕರೆಕ್ಟ್ ಇರಬೇಕು. ಸ್ಟೆಪ್ 2 ಏನಂದರೆ ಇದನ್ನು ನಾವು ಫೋಲ್ಡಿಂಗ್ ಮಾಡ್ಕೋಬೇಕು. ಒಂದು ಸೈಡ್ ನೋಡಿ, ಇದನ್ನು ನಾವು ಒಂದು ಸೈಡ್ 1/4 ಇಂಚಿಗೆ ನಾವು ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ 1/4 ಇಂಚಿಗೆ ನಾವಿಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಇದನ್ನು ನಾವು ಕಟ್ ಮಾಡ್ಕೊಳ್ಳೋವಾಗೂ ಅಷ್ಟೇ ಒಂದು ಕಡೆ 1/4 ಇಂಚು, ಒಂದು ಕಡೆ 1.5 1.5 ಇಂಚು ಈ ರೀತಿಯಾಗೆಲ್ಲ ಈ ಪೀಸ್ನ ಏನಾದರೂ ಕಟ್ ಮಾಡಿದ್ವಿ ಅಂದರೆ ನೀವು ಎಷ್ಟು ರೌಂಡ್ ಶೇಪು ನೀಟಾಗಿ ಕಟ್ ಮಾಡಿ ನೀವು ಅಟ್ಯಾಚ್ ಮಾಡೋಕ್ಕೆ ಹೋದ್ರೂ ಕೂಡ ಅದು ಸರಿ ಬರೋದಿಲ್ಲ. ಒಂದು ಸ್ವಲ್ಪ ನೀವು ನಿಧಾನಕ್ಕೆ ಮಾಡಿ, ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋ ಹಾಗಿಲ್ಲ. ಪೈಪಿಂಗ್ ಮಾಡುವಾಗ ಕಲಿಯುವಾಗ ನಾನು ಬಿಗಿನರ್ಸ್ಗೆ ಫಸ್ಟ್ ಟೈಮ್ ನಾನು ಪೈಪಿಂಗ್ ಮಾಡ್ತಾಯಿದ್ದೀನಿ ಅನ್ನೋರಿಗೆ ಇದನ್ನು ಫಸ್ಟು ನೀಟಾಗಿ ಕಟ್ ಮಾಡ್ಕೊಳ್ರಿ. ಈ ಪೀಸ್ ಏನಿದೆ ಇದು ಪೈಪಿಂಗ್ ಪೀಸು, ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋದು ಮಾಡ್ಬೇಕು ನಾವು ಫಸ್ಟು. ನೋಡಿ, ಈಗ ನಾನು 1/4 ಇಂಚಿಗೆ ಇದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ಫೋಲ್ಡ್ ಮಾಡೋದು ಅಷ್ಟೇ, ನೀವು ಒಂದು ಕಡೆ ಜಾಸ್ತಿ ಒಂದು ಕಡಿಮೆ ಮಾಡಿದ್ರೆ ಅಂದರೂ ಕೂಡ ಅದು ಪೈಪಿಂಗು ನೀಟಾಗಿ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಆದಷ್ಟು ಇಲ್ಲಿ ಏನು ಫೋಲ್ಡಿಂಗ್ ಮಾಡ್ತೀರಾ ಅದನ್ನು ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಂತರ ಬರೋ ಪೈಪಿಂಗ್ ನಿಮಗೆ ಈಸಿ ಆಗುತ್ತೆ. ಇಲ್ಲೆಲ್ಲ ನೀವು ಸರಿಯಾಗಿ ಮಾಡಲಿಲ್ಲ ಅಂದರೆ ಮುಂದಕ್ಕೆ ಅದು ನೀಟಾಗಿ ಬರೋದಿಲ್ಲ ಪೈಪಿಂಗು. ಆನಂತರ ಈ ಕಡೆ ಇದನ್ನು ಇಲ್ಲಿ ಸ್ಟ್ರೈಟ್ ಇದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಇದು ಸೀದಾ ಇದೆ, ಇದು ಸೀದಾ ಇದೆ. ಇದನ್ನು ನಾನು ಈಗೆಲ್ಲ ಸೀದಾ ಕೆಳಗಡೆ ಮಾಡಿದ್ದೀನಿ, ಉಲ್ಟಾ ಮೇಲ್ಭಾಗದಲ್ಲಿದೆ. ಇದು ನಾವು ಸ್ಕ್ವೇರ್ ನೆಕ್ಕೆಲ್ಲ ರೆಡಿ ಮಾಡಬೇಕಾದ್ರೆ 1/4 ಇಂಚಿಗೆ ಹಾಕಿದ್ವಿ. ಇದು ಏನಿದೆ ಈ ಕರೆಕ್ಟ್ ಈ ಪಾದ ನಾವಿಲ್ಲಿ ಏನು ನೋಡಬೇಕು, ಈ ಸೂಜಿ ನೋಡೋ ಹಾಗಿಲ್ಲ. ಈ ಬಟ್ಟೆ ಕರೆಕ್ಟ್ ಇದೆಯಾ ಅಂತ ನೋಡಬೇಕು ನಾವು. ಇದು ಎರಡು ಈವನ್ ಆಗಿರಬೇಕು. ಇದು ಒಂಚೂರು ಈ ಕಡೆ ಇಲ್ಲಾಂದರೆ ಈ ಬಟ್ಟೆ ಬಿಟ್ಟು ಈ ಕಡೆ ಈ ರೀತಿಯಾಗೆಲ್ಲ ಬಂದರೆ ಪೈಪಿಂಗು ನೀಟಾಗಿ ಬರೋದಿಲ್ಲ. ಆದಷ್ಟು ಇಲ್ಲಿ ಏನು ನಾವು ಈ ಪೀಸ್ನ ನೋಡ್ತಾ ಇರ್ತೀವೋ ಅದು ಕರೆಕ್ಟಾಗಿರಬೇಕು. ಈ ಪೈಪಿಂಗ್ ಪೀಸ್ ಏನಿದೆ ಇದನ್ನು ನಾವು ಇಲ್ಲಿ ಎಳಿಬಾರ್ದು. ಇಲ್ಲಿ ನಾವು ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಿ ನೋಡ್ರಿ. ಈಗ ನಾನು 1/4 ಇಂಚ್ ಏನು ಫೋಲ್ಡಿಂಗ್ ಮಾಡಿದ್ದೀನಿ ಅಲ್ಲಿ ಒಂದು ಚೂರು ಈ ರೀತಿ, ತುಂಬ ಎಲ್ಲ ಈಗ ಎಳೆಯೋವಾಗಿಲ್ಲ, ಸುಮ್ಮನೆ ಇಷ್ಟು ಒಂದು ಚೂರು ನೋಡಿ. ಈ ಪೈಪಿಂಗ್ ಪೀಸು ನಾವು ಅಟ್ಯಾಚ್ ಮಾಡೋ ಕಡೆ ಎಲ್ಲ ಫೋಲ್ಡಿಂಗ್ ಮಾಡಿರೋ ಕಡೆ ಒಂದು ಚೂರು ಲೈಟಾಗಿ ಅದು ಯಾಕೆ ಎಳಿಬೇಕು ಅನ್ನೋದನ್ನು ನಾನು ಇದು ಪೈಪಿಂಗ್ ಫಿನಿಷ್ ಮಾಡೋವಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ, ನಾನು ಎಲ್ಲ ಕಡೆ ಒಂದೇ ಲೆವೆಲ್ಗೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲೇನಾದರೂ ಒಂದು ಕಡೆ ಸಣ್ಣ ದಪ್ಪ ಅಗಲ ಹಾಕೋದ್ರಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರಿ ಅಂದರೆ ಫ್ರೆಂಡ್ಸ್ ಸಾರಿ, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನೋಡಿ, ಈಗ ನಾನೇನಿದು ಸ್ಟಿಚ್ ಹಾಕಿದ್ದೀನಿ ಎಲ್ಲ ಕಡೆ ಕರೆಕ್ಟಾಗಿರಬೇಕು. ನಾವು ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡಿದ್ಮೇಲೆ ಕಾಣಿಸ್ತಾ ಇದೆಯಾ ಈ ರೀತಿ ಆಗಿರಬೇಕಿದು. ಈ ರೀತಿ ಆದಾಗ ಏನಾಗುತ್ತೆ, ಪೈಪಿಂಗ್ ಅನ್ನೋದು ನಮಗೆ ವಾಪಸ್ ಸೀದಾದ್ರ ಮೇಲೆ ಟರ್ನ್ ಆಗಲ್ಲ, ಕರೆಕ್ಟಾಗಿ ಇರುತ್ತೆ ಅದು. ಪೈಪಿಂಗ್ ಯಾವುದೇ ಕಾರಣಕ್ಕೂ ರಿವರ್ಸ್ ಆಗಲ್ಲ. ಆನಂತರ ಬೇಕಿದ್ದರೆ ನೀವು ಈ ರೀತಿ ಜಾಯಿಂಟ್ ಬಂದಿರುತ್ತಲ್ಲ ಆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಿ ದಪ್ಪ ಆದರೆ ಏನಾಗುತ್ತೆ, ಇಲ್ಲೊಂದು ಚೂರು ಪೈಪಿಂಗು ದಪ್ಪ ಆಗಿಬಿಡುತ್ತೆ. ಹಾಗಾಗಿ ಇದು ಏನಿದೆ ಈ ರೌಂಡ್ ಕರ್ವ್ ಇದೆಯಲ್ಲ ಅಲ್ಲಿ ಒಂದು ಚೂರು ಈ ರೀತಿಯಾಗಿ ನ್ಯಾಚನ್ನ ಹಾಕ್ಕೊಬೇಕಾಗತ್ತೆ.
ನಾಳೆ ಫ್ರೆಂಡ್ಸ್ ಆದಷ್ಟು ಪೆನ್ನು, ಬುಕ್ಕು, ಸ್ಕೇಲು, ಪೇಪರು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನಾಳೆ ಕ್ಲಾಸ್ ತುಂಬಾ ನಿಮಗೆ ಯೂಸ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಕೆಲವೊಬ್ಬರು ಅರ್ಧಂಬರ್ಧ ವಿಡಿಯೋ ನೋಡಿಬಿಡ್ತಾರೆ, ಮತ್ತೆ ಕಮೆಂಟ್ಸ್ ಹಾಕ್ತಾರೆ. ನಾನೇನು ಮಾಡಲಿ ಹೇಳಿ. ನೋಡಿ, ಈ ಸ್ಟಿಚ್ಚಿಂಗ್ ಮಾಡಿರ್ತೀವಲ್ಲ ವೇಸ್ಟ್ ಪೀಸ್, ಈ ಕಡೆ ಟರ್ನ್ ಆಗಬೇಕಿದು. ನೀವು ಇದನ್ನು ಇಲ್ಲಿದೆಯಲ್ಲ ಪೈಪಿಂಗ್ ನೀಟಾಗಿ ಬರಬೇಕು ಅಂದರೆ ಇದು ಈ ಕಡೆ ಬಾಡಿ ಪೀಸ್ ಕಡೆ ಹೋಗೋ ಹಾಗಿಲ್ಲ, ಈ ವೇಸ್ಟ್ ಪೀಸ್ ಕಡೆ ಬರಬೇಕಿದು. ನೋಡಿ, ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಯಾವ ಸೈಜಿಗೆ ನಿಮಗೆ ಪೈಪಿಂಗ್ ಕಲಿಬೇಕು ಅನ್ನೋ ಅನಿಸುತ್ತೆ, ನಿಮಗೆ ಸ್ಟಾರ್ಟಿಂಗು ಇಷ್ಟು ನೀಟಾಗಿ ಇಷ್ಟು ಸಣ್ಣದಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಒಟ್ಟು ಇದೇ ಮೆಥಡಲ್ಲಿನೇ ನೀವು ಕಲಿಬೇಕಾಗತ್ತೆ. ನೋಡಿ, ಈಗ ಏನಿದೆ ಇದು, ಈ ಸ್ಟಿಚ್ ಏನಿದೆ ನೋಡಿ, ಇಲ್ಲಿ ಬರಬೇಕು, ಈ ಡೌನಲ್ಲಿ ಬರಬೇಕು. ಈ ಬ್ಲ್ಯಾಕ್ ಪೀಸ್ ಏನಿದೆ ಪೈಪಿಂಗ್ ಪೀಸು, ಇದ್ರ ಮೇಲೆ ಸ್ಟಿಚ್ ಬರುವಾಗಿಲ್ಲ. ಈ ವೈಟ್ ಪೀಸ್ ಇದೆಯಲ್ಲ, ಇದಕ್ಕೆ ಬರಬೇಕಾಗತ್ತೆ. ನೋಡಿ, ನೋಡಿ ಈ ಕಡೆ ಎಡಗೈಯಲ್ಲಿ ಹೆಬ್ಬೆರಳಿಂದ ಇದನ್ನು ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ಈ ಕಡೆಗೆ ಇರಬೇಕದು. ಇದನ್ನು ಒಂದು ರೂಢಿ ಮಾಡ್ಕೊಂಬಿಡಿ ನೀವು. ಪೈಪಿಂಗ್ ನೀಟಾಗಿ ಬೇಕು ಅಂದರೆ ಇದನ್ನು ಈ ರೀತಿ ಮಾಡಿಕೊಂಡು ಅದನ್ನು ನಾವೇನು ವೇಸ್ಟ್ ಪೀಸ್ ಕಡೆ ಟರ್ನ್ ಮಾಡಿರ್ತೀವೋ ಅದನ್ನು ಈ ರೀತಿ ಕ್ಲೋಸ್ ಮಾಡಿಕೊಂಡು ಈ ಬೆರಳಲ್ಲಿ ಒಂಚೂರು ಈ ಥರ ಮಾಡಿ, ಅದು ನಿಮಗೆ ಒಂಚೂರು ಒಂದು ದಾರದ ಟೈಪು ದಪ್ಪ ಇರಬೇಕಿಲ್ಲಿ ಇದ್ದಾಗ ಇದು ಪೈಪಿಂಗು ಕರೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಹೆಬ್ಬೆರಳಿಂದ ನೀಟಾಗಿ ಈ ಕಡೆ ಮಾಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡ್ಕೊಂಬಿಡಿ. ನೋಡಿ, ಆಮೇಲೆ ಇದನ್ನು ಈ ರೀತಿ ಬಲಗಡೆ ಹೆಬ್ಬೆರಳು, ಈ ಬೆರಳಿಗೆ ಏನಂತಾರೆ, ಇವೆರಡು ಬೆರಳಿಂದ ಈ ರೀತಿ ಮಾಡ್ಕೊಳ್ಳಿ. ಒಂದು ಬ್ಲೌಸ್ಗೆ ಫ್ರೆಂಡ್ಸ್ ಪೈಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪೈಪಿಂಗ್ನ ನೀಟಾಗಿ ಮಾಡಿದ್ರೆ ಅಂದರೆ ನಿಮ್ಮ ಕಸ್ಟಮರ್ ಬೇರೆ ಕಡೆ ಹೋಗೋದೇ ಇಲ್ಲ, ನಿಮ್ಮ ಹತ್ರನೇ ಬರ್ತಾರೆ. ಯಾಕೆಂದರೆ ಒಂದು ಬ್ಲೌಸಲ್ಲಿ ಹೈಲೈಟ್ ಆಗಿರೋದೇ ಪೈಪಿಂಗ್. ಇದನ್ನೇ ನೀವು ನೀಟಾಗಿ ಕಲಿಬೇಕಾಗತ್ತೆ. ಆದಷ್ಟು ಫ್ರೆಂಡ್ಸ್ ನೀವು ಲೈಕೇ ಮಾಡೋದಿಲ್ಲ. 100 ಜನದಲ್ಲಿ ಒಂದು 50 ಜನ ಕಡೆ ಪಕ್ಷ ಅವ್ರು ಇಷ್ಟೆಲ್ಲ ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಅವ್ರಿಗೊಂದು ಲೈಕ್ ಕೊಡೋಣ, ನಾವೇನು ದುಡ್ಡು ಕೊಡೋದು ಬೇಡ, ಲೈಕ್ ಕೊಡೋಣ ಅನ್ನೋ ಅವರಾದ್ರೂ ನೀವು ಲೈಕ್ ಕೊಡಬೇಕಲ್ವಾ. ನೋಡಿ, ಈ ರೀತಿಯಾಗಿ ಇಲ್ಲಿ ಈ ರೌಂಡ್ ಶೇಪ್ ಬಂದಾಗ ಏನು ಮಾಡಬೇಕು, ಈ ಬಾಡಿ ಪೀಸ್ನ ಒಂಚೂರು ಹಿಂಗೆ ಎಳ್ಕೋಬೇಕು ನಾವು. ಈ ಬಾಡಿ ಪೀಸ್ನ ಒಂಚೂರು ಕೈಯಲ್ಲಿ ಈ ರೀತಿ, ಆಗೇನಾಗುತ್ತೆ ಇದು ರೌಂಡು ಎಲ್ಲ ಕಡೆ ಈವನ್ನಾಗಿ ಕರೆಕ್ಟಾಗಿ ಬರುತ್ತೆ. ನೋಡಿ, ತುಂಬಾ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ, ನಮಗೆ ಇದೇ ರೀತಿ ಹೇಳ್ಕೊಡಿ ಅಂತ ಹೇಳಿರೋದಕ್ಕೆ ನಾನು ನಾನೇ ಸ್ಕಿಪ್ ಮಾಡ್ದಿರಾನೇ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಇಲ್ಲಿ ನಮಗೆ ಒಂಚೂರು ಸಣ್ಣ ಅನ್ನಿಸ್ತು. ಆಗೇನು ಮಾಡಬೇಕು, ಈ ಬಾಡಿ ಪೀಸು ಎಡಗಡೆಯಿಂದ ಒಂಚೂರು ಹಿಂಗೆ ಎಳೆದು ಈ ಬೆರಳಲ್ಲಿ ನೋಡಬೇಕು ಈ ಥರ. ನೋಡಿ, ನಿಮಗೆ ಒಂದೇ ಬಿಡ್ತು ಒಳಗಡೆ ಏನು ನೀವು ಬಾಡಿ ಪೀಸು ಪೈಪಿಂಗ್ ಪೀಸು ಅಟ್ಯಾಚ್ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಪೈಪಿಂಗ್ ಅನ್ನೋದು ಕರೆಕ್ಟಾಗಿರುತ್ತೆ. ನೀವು ಒಳಗಡೆ ಅಗಲ ಒಂದು ಕಡೆ ದಪ್ಪ ಆ ರೀತಿ ಸ್ಟಿಚ್ ಮಾಡ್ಕೊಂಡು ಏನಾದರೂ ಮೇಲೆ ಪೈಪಿಂಗ್ ಸರಿ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೋಡಿ, ಎಡಗಡೆ ಕೈಯಿಂದ ಈ ರೀತಿ ಮಾಡಿಕೊಂಡು ಅದ್ರ ಮೇಲೇ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಆಮೇಲೆ ಈ 2 ಬೆರಳಿಂದ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ಮೈಂಡಿಗೆ ಗೊತ್ತಾಗಬೇಕದು, ಇಲ್ಲಿ ಪೈಪಿಂಗ್ ನೋಡು, ಇಲ್ಲಿ ಕರೆಕ್ಟ್ ಇದೆ, ಇಲ್ಲಿ ಒಂಚೂರು ಇದೇನೋ ತೆಳ್ಳಗೆ ಅನ್ನಿಸ್ತಾ ಇದೆ ಅಂದರೆ ಇಲ್ಲಿ ಸರಿ ಬಂದಿಲ್ಲ ಅಂತ. ಮತ್ತೆ ನಾವು ಇದನ್ನು ನೋಡ್ಕೋಬೇಕಾಗುತ್ತೆ, ಟರ್ನ್ ಆಗಿದೆಯಾ ಇಲ್ವಾ, ಕರೆಕ್ಟಾಗಿ ಆ ಪೀಸ್ ಏನಿದೆ ಟರ್ನ್ ಆಗಬೇಕು. ಆವಾಗ ನೋಡಿ, ಈಗ ನಾನು ಇಲ್ಲಿ ಮುಟ್ಟಿದಾಗ ಕರೆಕ್ಟಾಗಿ ಬಂದಿದೆ ಇದು. ನೋಡಿ, ಇಲ್ಲೂ ಅಷ್ಟೇ ಇದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಇಲ್ಲಿ ಸಣ್ಣ ಅನ್ನಿಸಿದಾಗ ಏನು ಮಾಡಬೇಕು, ಒಂಚೂರು ಈ ಬಾಡಿ ಪೀಸ್ನ ಹೀಗೆ ಎಳಿಬೇಕು.
ಈಗ ಇದು ಕರ್ವ್ ಇದೆ, ಇಲ್ಲಿ ರೌಂಡ್ ಇದೆ. ಆ ರೌಂಡ್ ಬಂದಾಗ ನಾವು ಏನು ಮಾಡಬೇಕು, ಒಂಚೂರು ಎರಡು ಕೈಯಿಂದ ಬಲಗಡೆ ಕೈ ಇಲ್ಲಿ, ಎಡಗಡೆ ಕೈಯಲ್ಲಿ ಈ ಬೆರಳಲ್ಲಿ ಟೈಟಾಗಿ ಹಿಡ್ಕೋಬೇಕು. ಇಲ್ಲಿ ಲೂಸ್ ಬಿಟ್ಟರೆ ಏನಾಗುತ್ತೆ, ಪೈಪಿಂಗು ನಾವು ಸೆಟ್ ಮಾಡ್ಕೊಂಡಿರೋಂಥದ್ದು ಬಿಟ್ಬಿಡುತ್ತೆ, ಅದು ಲೂಸ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಈ ಬೆರಳಿಂದ ಟೈಟಾಗಿ ಹಿಡ್ಕೊಂಡು ಈ ಬಲಗಡೆ ಕೈಯಿಂದ ಇದನ್ನು ಒಂಚೂರು ನಾವು ಕರ್ವ್ ರೀತಿಯೇ ರೌಂಡ್ ಶೇಪಲ್ಲಿ ಈ ಥರ ತಿರುಗಿಸ್ಕೋಬೇಕಾಗುತ್ತೆ. ಆಗ ಏನಾಗುತ್ತೆ, ನಿಮಗೆ ರೌಂಡ್ ಯಾವ ಕಾರಣಕ್ಕೂ ರಿವರ್ಸ್ ಆಗಲ್ಲ. ರೌಂಡ್ ಇರೋ ಕಡೆ ಆಲ್ಮೋಸ್ಟ್ ಬ್ಲೌಸ್ ಏನಾಗುತ್ತೆ, ಕೆಲವೊಬ್ಬರದ್ದು ಬಿಗಿನರ್ಸ್ದು ರಿವರ್ಸ್ ಆಗ್ತಾ ಇರುತ್ತೆ. ಹಾಗಾಗಬಾರ್ದು ಅಂದರೆ ಇದು ನಿಮಗೆ ಈಸಿ ಮೆಥಡ್ ಆಗಿರುತ್ತೆ ನೋಡಿ. ಈಗ ಇಲ್ಲಿ ಸಣ್ಣ, ಇಲ್ಲಿ ದಪ್ಪ ಇದೆ, ಇಲ್ಲಿ ಸಣ್ಣ ಇದೆ. ಆಗ ನಾವೇನು ಮಾಡಬೇಕು, ಬಾಡಿ ಪೀಸ್ ಒಂಚೂರು ಈ ರೀತಿ ಮಾಡಿಕೊಂಡು ಈ ಬೆರಳಿಂದಾದರೂ ನೀವು ನೋಡ್ಬೋದು, ಈ ರೀತಿ ಆದರೂ ನೋಡ್ಬೋದು ಕರೆಕ್ಟ್ ಇದೆಯಾ, ಕರೆಕ್ಟ್ ಇದೆ ಅಂದಾಗ ಸ್ಟಿಚ್ ಹಾಕಿ. ಇದನ್ನು ಮಾತ್ರ ಫ್ರೆಂಡ್ಸ್ ನೀವು ಆದಷ್ಟು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆದರೆ ಬೇಕಿದ್ದರೆ ನಾಳೆ ಒಂದಿನ ನಿಮಗೆ ಕ್ಲಾಸಿಗೆ ರಜೆ ಇರುತ್ತೆ, ನಾಳೆ ಯಾವುದೇ ವಿಡಿಯೋ ಹಾಕೋದಿಲ್ಲ. ಆದಷ್ಟು ಇದನ್ನು ನೀಟಾಗಿ ಟ್ರೈ ಮಾಡಿ. ಒಂದು ಕಲಿತಾ ಇದ್ದೀವಿ ಅಂದಾಗ ನಾವು ಮುಂದಕ್ಕೆ ಹೋಗಬೇಕು. ಅದನ್ನು ಕಲಿತು ವಾಪಸ್ ರಿವರ್ಸ್ ಹಿಂದಕ್ಕೆ ಬರಬಾರ್ದು. ಅಯ್ಯೋ ಇದು ನನಗೆ ಬರ್ತಾ ಇಲ್ಲ ಅನ್ನೋ ರೀತಿ ಯಾವುದೇ ಕಾರಣಕ್ಕೂ ರಿವರ್ಸ್ ಹೋಗಬಾರ್ದು. ರಿವರ್ಸ್ ಹೋದ್ರಿ ಅಂದರೆ ನಿಮಗೆ ಕಲಿತು ಪ್ರಯೋಜನ ಇಲ್ಲ ಅಲ್ಲ. ನೋಡಿ, ನಾನು ಎಡಗಡೆ ಬೆರಳಿಂದ ಹಾಕ್ಕೊಂಡು ಬಲಗಡೆ ಕೈಯಿಂದ ಅದನ್ನು ನೀಟ್ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬಾ ಈಸಿ ಇದೆ, ಯಾವುದೇ ಕಷ್ಟ ಅಂತ ಅನಿಸೋದೇ ಇಲ್ಲ. ಆದಷ್ಟು ಟ್ರೈ ಮಾಡಿ ಚೆನ್ನಾಗಿ. ಪ್ರಾಕ್ಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನೇ ಒಂದು ಕಲಿಬೇಕಾದರೂ ನಮಗೆ ಪ್ರಾಕ್ಟೀಸ್ ಮೇಯ್ನ್ ನೋಡಿ. ಪೈಪಿಂಗ್ ಅನ್ನೋದು ಈ ರೀತಿಯಾಗಿ ನಮಗೆ ಇಲ್ಲಿ ನೋಡಿ, ನೀವು ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ರೆ ಒಂದೇ ವಿಡ್ತಲ್ಲಿ ಬಂದಿರಬೇಕು ಪೈಪಿಂಗು. ಇಷ್ಟು ಹತ್ತಿರದಿಂದ ಪೈಪಿಂಗ್ನ ಯಾರು ತೋರಿಸ್ತಾರೆ ಹೇಳಿ? ಇದು ನಿಮಗೆ ಕರೆಕ್ಟ್ ಮೆಥಡ್. ಕಲರ್ ಚೇಂಜ್ ಹಾಕಿದ್ದೀನಿ, ಅದಕ್ಕಂತ ದಾರ ಕೂಡ ಚೇಂಜ್ ಹಾಕಿದ್ದೀನಿ, ಪೈಪಿಂಗ್ ಪೀಸ್ ಕೂಡ ನಾನು ಚೇಂಜ್ ಮಾಡಿದ್ದೀನಿ. ಯಾಕೆಂದರೆ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ನೋಡಿ. ರೌಂಡು ನಾವು ಹಿಂಗೆ ಹಾಕಿದ ತಕ್ಷಣ ಇದು ರೌಂಡು ಈ ಥರ ಕುತ್ಕೋಬೇಕಿದು ನೋಡಿ. ಇಲ್ಲಾಂದರೆ ಏನಾಗುತ್ತೆ, ನಾವು ಎಷ್ಟೇ ನೀಟಾಗಿ ಎಲ್ಲ ಮೆಜರ್ಮೆಂಟು ಎಲ್ಲ ನೀಟಾಗಿ ಕಟ್ ಮಾಡಿರ್ತೀವಿ, ನಾವು ಪೈಪಿಂಗಲ್ಲಿ ಕೆಡಿಸಿದ್ವಿ ಅಂದರೆ ಆ ಬ್ಲೌಸೇ ವೇಸ್ಟ್ ಆಗುತ್ತಲ್ಲ. ಹಾಗಾಗಿ ನೋಡಿ, ಎಲ್ಲೂ ನಿಮಗೆ ಇದು ಅನ್ನೋದೇ ಬರೋದಿಲ್ಲ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇನ್ನೂ ಒಂದು ಏನಂದರೆ, ನೀವು ಬೇಕಿದ್ದರೆ ಈ ರೀತಿ ಇದು ಇದ್ದಾಗ ಇದನ್ನು ಹಿಂಗೆ ಮಾಡಿಕೊಂಡು ಈ ರೌಂಡ್ ಇರೋ ಕಡೆ ಈ ಥರ ಒಂದು ಚೂರು ಗೀಚ್ಕೊಳ್ಳಿ. ಇದರಿಂದನೂ ಸ್ವಲ್ಪ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಒಂದು ಬ್ಲೌಸ್ಗೆ ನಮಗೆ ಪೈಪಿಂಗು ಡಿಸೈನ್ ಮಾಡಬೇಕಾದ್ರೂ ಬೇಕು, ಒಂದು ಪ್ಲೇನ್ ಬ್ಲೌಸ್ ಸಾದಾ ಹೊಲಿಬೇಕಾದ್ರೂ ಲೈನಿಂಗು ಡಬಲ್ ಎಲ್ಲದಕ್ಕೂ ಪೈಪಿಂಗ್ ಇಲ್ದಿರೋ ಬ್ಲೌಸ್ ಇರಲ್ಲ. ನಾನು ನಿಮ್ಗೆ ಇಂಪಾರ್ಟೆಂಟ್ ಆಗಿರೋಂಥದ್ದು ಬ್ಲೌಸ್ಗೆ ಇಂಪಾರ್ಟೆಂಟ್ ಆಗಿರೋದು ಏನೇನಿದೆ, ಹುಕ್ಪಟ್ಟಿ, ಕಾಜಾಪಟ್ಟಿ, ಇದು ಏನಿದೆ ವಿ ನೆಕ್ ನೆನ್ನೆ ಹೇಳ್ಕೊಟ್ನಲ್ಲ ಅದು, ಇದು ಪೈಪಿಂಗು. ಇವು ಮೂರನ್ನು ನೀವು ನೀಟಾಗಿ ಮಾಡಿದ್ರಿ ಅಂದರೆ ಬ್ಲೌಸು ನಿಮಗೆ ಖಂಡಿತ ಬರುತ್ತೆ ಅಂತಲೇ ತಿಳ್ಕೊಬೋದು. ನೋಡಿರಲ್ಲ ಫ್ರೆಂಡ್ಸ್, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಈಗಲೇ ಲಾಂಗ್ ಆಗೋಯ್ತು. ನಾನು ಏನು ಮಾಡಲಿ, ಈಗ ಇನ್ನೂ 2 ಮೆಥಡ್ ಹೇಳ್ಕೊಡೋಷ್ಟೊತ್ತಿಗೆ ನನಗೆ ಖಂಡಿತ 1 ಅವರ್ ಆಗಿಬಿಡುತ್ತೆ ಏನೋ ಟೋಟಲ್ ಒಂದು ವಿಡಿಯೋ. ಅದಕ್ಕಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ, ನೆಕ್ಸ್ಟ್ ಇನ್ನೂ ಒಂದು ಏನಿದೆ ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಆದಷ್ಟು ನೀವು ಲೈಕ್ ಮಾಡಿದ್ರೆ ಈ ವಿಡಿಯೋಗೆ ನೋಡ್ತೀನಿ, ಲೈಕ್ ಬಂದರೆ ನಾನು ಅದು 2 ಮೆಥಡ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಕಟಿಂಗಿಗೆ ಹೋಗ್ಬಿಡ್ತೀನಿ. ಇದಕ್ಕೇನಾದರೂ ನೀವು ಹೆಚ್ಚಿಗೆ ಲೈಕ್ಸ್ ಕೊಟ್ಟರೆ ಖಂಡಿತ ನಾನು ಅವೆರಡು ಮೆಥಡ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು ಬ್ಲೌಸಲ್ಲಿ ಈ 3 ಥರನೂ ನಾವು ಕಲಿಬೇಕಾಗುತ್ತೆ. ಎಲ್ಲ ಥರ ಕಲಿತ್ರೆ ಮಾತ್ರ ಒಂದು ನಾವು ಟೈಲರ್ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.